ಹಿಂದಿನ ದಿನವೇ ರುಬ್ಬಿಟ್ಕೊಳ್ದೆ ಹುಳಿ ಬರೆಸ್ತೇನೆ ಇನ್ಸ್ಟೆಂಟಾಗಿ ರುಬ್ಕೊಂಡು ಗರಿಗರಿಯಾದ ರುಚಿಯಾದ ಹೆಲ್ದಿಯಾದ ದೋಸೆ ರೆಸಿಪಿನ ಇವತ್ತು ನೋಡೋಣ. ಇಲ್ಲಿ ನಾನು ಒಂದು 3 ಥರದ ಧಾನ್ಯನ ಅಕ್ಕಿ ಜೊತೆ ಹಿಂದಿನ ದಿನವೇ ನೆನೆಸ್ಕೊಂಡಿದ್ದೆ. ಕಡಲೆಕಾಳು, ಹೆಸರುಬೇಳೆ, ಹೆಸರುಕಾಳು, ಅಕ್ಕಿ ಎಲ್ಲ ಸಮ ಪ್ರಮಾಣದಲ್ಲೇ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ, 1 ಪೀಸ್ ಶುಂಠಿ, ಜೀರಿಗೆ ಮತ್ತು ಕಾಯಿ ತುರಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ದೋಸೆ ಹಿಟ್ಟಿನದಕ್ಕೇ. ಚೆನ್ನಾಗಿ ರುಬ್ಬಾದ್ಮೇಲೆ ಇನ್ಸ್ಟಂಟಾಗಿ ಒಂದು ಚಟ್ನಿ ಕೂಡ ಮಾಡ್ಕೊಂಡು ಬಿಡೋಣ, ಕೆಂಪು ಚಟ್ನಿ. ಇಲ್ಲಿ ಕಾಯಿ ತುರಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹುರಿಗಡಲೆ, ಉಪ್ಪು, ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚಟ್ನಿ ಕೂಡ ರೆಡಿ ಆಗೋಯ್ತು. ಈ ಕಡೆ ದೋಸೆ ಹಂಚು ಕೂಡ ಕಾಯ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದು ಸೌಟ್ ಹಾಕ್ಕೊಂಡು ಈ ಥರ ದೋಸೆ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿ ಗರಿಗರಿಯಾಗಿ ದೋಸೆ ಇನ್ಸ್ಟೆಂಟಾಗಿ ರೆಡಿ ಆಗಿಬಿಡುತ್ತೆ. ಇನ್ನು ಈ ದೋಸೆನ ಮಲ್ಟಿಗ್ರೇನ್ ದೋಸೆ ಅಂತ ಬೇಕಾದರೂ ಹೇಳ್ಬೋದು. ಒಂದು 3-4 ಥರ ಧಾನ್ಯ ಇರೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಈ ಚಳಿ ಮಳೆಗೆ ತುಂಬ ರುಚಿಯಾಗಿರುತ್ತೆ.